ಮಕ್ಕಳೇ, ಇವತ್ತು 8ನೇ ತರಗತಿ ಸುವೇಗ ಪಾಠ ಚತುರ್ಭುಜಗಳ ಉತ್ತರಗಳನ್ನು ನೋಡೋಣ. ಥ್ಯಾಂಕ್ ಯು ಮಕ್ಕಳೇ, ಲೈಕ್ ಶೇರ್ ಮಾಡಿದ್ದಕ್ಕೆ. ನಮಗೂ ಟೀಚರ್ಸ್ಗೂ ನೀವು ಪ್ರೋತ್ಸಾಹ ಮಾಡ್ತಾ ಇದ್ದೀರಾ. ಈ ಪ್ರೋತ್ಸಾಹ ಹೀಗೇ ಇರಲಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್. ಈಗ ಪಾಠದ ಮೊದಲ ಅರ್ಧವನ್ನು ನೋಡೋಣ. ಒಂದು ಸಮಾನಾಂತರ ಚತುರ್ಭುಜದ ಪಾರ್ಶ್ವಕೋನಗಳ ಜೋಡಿಗಳ ಮೊತ್ತ. ಪಾರ್ಶ್ವಕೋನ ಅಂತ ಹೇಳಿದ್ರೆ ಇಲ್ಲಿ ಇದು ಸಮಾನಾಂತರ ಚತುರ್ಭುಜ ಚಿತ್ರ ಮಕ್ಕಳೇ. ಪಾರ್ಶ್ವಕೋನ ಅಂದರೆ ಇದು ಮತ್ತು ಇದನ್ನು ಏನಂತ ಹೇಳ್ತೀವಿ, ಪಾರ್ಶ್ವಕೋನ ಅಂತ. ಪಕ್ಕ ಪಕ್ಕ ಇರೋದು ಎಸ್ ಮತ್ತು ಆರ್ ಅನ್ನು ಏನಂತ ಹೇಳ್ತೀವಿ, ಈ ಕೋನವನ್ನು ಪಾರ್ಶ್ವಕೋನ. ಆ ಕೋನಗಳ ಮೊತ್ತ ಎಷ್ಟು? 180 ಡಿಗ್ರಿ. ಕರ್ಣ ಯಾವುದು ಅಂತಂದರೆ ಈ ರೀತಿ ಇರುವಂಥದ್ದು ಕರ್ಣ. ಅಭಿಮುಖ ಶೃಂಗಗಳಿದೆಯಲ್ಲ, ಈಗ ಇಲ್ಲಿ ಸೇರಿಸಿದ್ರೆ ಇದೊಂದು ಎಸ್ ಕ್ಯೂ ಅಂತ ಕರ್ಣ ಆಗುತ್ತೆ. ಪಿ ಆರ್ ಒಂದು ಕರ್ಣ. ಇಲ್ಲಿ ಕೊಟ್ಟಿರೋದು ಪಿ ಆರ್ ಕರ್ಣ ಬರೆದಿದ್ದೀವಿ. ಸಮಾಂತರ ಚತುರ್ಭುಜದಲ್ಲಿ ಕರ್ಣಗಳು ಯಾವಾಗಲೂ ಕರ್ಣ ಯಾವಾಗಲೂ ಸಮವಾಗಿದ್ದರೆ ಅದು ಆಯತ ಆಗಿರ್ತದೆ. ವಜ್ರಾಕೃತಿಯ ಕರ್ಣಗಳು ಪರಸ್ಪರ ಛೇದಿಸಿದಾಗ ಅವುಗಳ ಛೇದಕ ಬಿಂದುವಿನಲ್ಲಿ ಎಷ್ಟು ಡಿಗ್ರಿ ಉಂಟಾಗ್ತದೆ? 90 ಡಿಗ್ರಿ ಉಂಟಾಗ್ತದೆ. ಓಕೆನಾ? ಒಂದು ಸಮಾನಾಂತರ ಚತುರ್ಭುಜದ ಪ್ರತಿ ಕೋನವು 90 ಡಿಗ್ರಿ ಆದರೆ ಆ ಆಕೃತಿಯು ಆಯತಾಕೃತಿ. 90 ಡಿಗ್ರಿ ಆದರೆ ಓಕೆ. ಇಲ್ಲಿ ಕೋನಗಳೇನಾದರೂ 90 ಡಿಗ್ರಿ ಅಂತ ಬಂದ ತಕ್ಷಣ ಅದೇನಾಗಿರುತ್ತೆ? ಆಯತ ಆಗಿರ್ತದೆ. ನೆಕ್ಸ್ಟ್ ಪ್ರಶ್ನೆ. ಒಂದೇ ಜೊತೆ ಸಮಾನಾಂತರ ಬಾಹುಗಳನ್ನು ಹೊಂದಿರುವ ಚತುರ್ಭುಜ. ಒಂದು ಜೊತೆ ಮಾತ್ರ, ಅರ್ಥ ಆಯ್ತಲ್ಲ? ಒಂದೇ ಒಂದು ಜೊತೆ ಸಮಾನಾಂತರ ಬಾಹುಗಳನ್ನು ಹೊಂದಿದೆ. ಚಿತ್ರ ನಿಮಗೆ ಕಣ್ಮುಂದೆ ಬರಬೇಕು ಮಕ್ಕಳೇ. ಈ ರೀತಿ ಇರುತ್ತೆ. ಓಕೆ, ಇದು ತ್ರಾಪಿಜ್ಯ. ಓಕೆನಾ? ತ್ರಾಪಿಜ್ಯ ಇದರಲ್ಲಿ ಇದು ಮತ್ತೆ ಇದು ಏನಾಗುತ್ತೆ? ಸಮಾನಾಂತರ ಬಾಹುಗಳಾಗಿರ್ತದೆ. ಸಮಾನಾಂತರ ಚತುರ್ಭುಜಕ್ಕೆ ಸಂಬಂಧಿಸಿದಂತೆ ಸರಿಯಾದ ಹೇಳಿಕೆ ಯಾವುದು? ನೋಡಿ, ಅಭಿಮುಖ ಬಾಹುಗಳು ಸರಿ, ಆದರೆ ಸಮಾಂತರವಲ್ಲ ಅಂತ ಕೊಡ್ಬಿಡೋದು. ಇದು ತಪ್ಪು. ಸಮಾಂತರವಾಗಿರ್ತದೆ. ಈಗ ಇದರಲ್ಲಿ ಯಾವ್ದು ಸೇರಿ ಅಂದರೆ ಕರ್ಣಗಳು ಪರಸ್ಪರ ಅರ್ಧಿಸ್ತದೆ ಅಂತ ಹೇಳೋದು ಮಾತ್ರ ಸರಿಯಾಗಿದೆ. ಓಕೆ. ನೆಕ್ಸ್ಟ್, ಒಂದು ವಜ್ರಾಕೃತಿಯ ಒಂದು ಬಾಹು 10 ಸೆಂಟಿಮೀಟರ್. ವಜ್ರಾಕೃತಿ ಅಂತ ಹೇಳಿದ ತಕ್ಷಣ ನಿಮಗೆ ಚಿತ್ರ ಈ ರೀತಿ ಬರ್ತದೆ ಅಂತ ಗೊತ್ತಿರಬೇಕು. ಓಕೆ. ವಜ್ರಾಕೃತಿಯ ಗುಣಲಕ್ಷಣ ಏನು? ಎಲ್ಲ ಬಾಹುಗಳು ಪರಸ್ಪರ ಸಮವಾಗಿರ್ತದೆ. ವಜ್ರಾಕೃತಿಯಲ್ಲಿ ಎಲ್ಲ ಬಾಹುಗಳು ಸಮ. ಆಗ ಒಂದು 10 ಸೆಂಟಿಮೀಟರ್ ಅಂತ ಕೊಟ್ಟರೆ 10 10 10 10 ಎಷ್ಟಾಗುತ್ತೆ? 40 ಆಗುತ್ತೆ. ಅದು 40 ಸೆಂಟಿಮೀಟರ್. ದತ್ತ ಚಿತ್ರದಲ್ಲಿ ಕೋನ ಎ ಮತ್ತು ಕೋನ ಡಿಗಳ ಮೊತ್ತ. ಕೋನ ಎ ಮತ್ತು ಡಿಗಳು ಎಂತಹ ಕೋನಗಳಾಗಿರ್ತದೆ? ಇದು ಪಾರ್ಶ್ವಕೋನಗಳಾಗಿರುತ್ತೆ. ಆಗ ಎಷ್ಟು ಡಿಗ್ರಿ ಆಗುತ್ತೆ? 180 ಡಿಗ್ರಿ ಆಗುತ್ತೆ. ಓಕೆ, 180 ಡಿಗ್ರಿ. ಪಾರ್ಶ್ವಕೋನಗಳ ಮೊತ್ತ ಎಷ್ಟಾಗುತ್ತೆ? 180 ಡಿಗ್ರಿ ಆಗುತ್ತೆ. ಚತುರ್ಭುಜವನ್ನು ವ್ಯಾಖ್ಯಾನಿಸಿ. ಚತುರ್ಭುಜ ಅಂತ ಹೇಳಿದ್ರೆ ಏನು ಅಂತ ಕೇಳಿದರೆ, ಚತುರ್ಭುಜ ಅಂದರೆ 4 ಬಾಹುಗಳನ್ನು ಹೊಂದಿರುವ ಆಕೃತಿಗೆ ಏನಂತ ಹೇಳ್ತೀವಿ? ಚತುರ್ಭುಜ ಎನ್ನುತ್ತೇವೆ. 4 ಬಾಹುಗಳಿದ್ರೆ, ಚತುರ್ ಅಂತ ಹೇಳಿದ್ರೆ ಹೆಸರೇ ಹೇಳ್ತದೆ. ಚತುರ್ ಅಂದರೆ 4 ಅಂತ ಅರ್ಥ. 4 ಬಾಹು ಇದ್ರೆ ಅದನ್ನ ಏನಂತ ಹೇಳ್ತೀವಿ? ಚತುರ್ಭುಜ ಅಂತ ಹೇಳ್ತೀವಿ. ನೆಕ್ಸ್ಟ್ ಪ್ರಶ್ನೆ. ಸಮಾನಾಂತರ ಚತುರ್ಭುಜದ ಒಂದು ಕೋನವು 50 ಡಿಗ್ರಿ ಆದರೆ ಅದರ ಅಭಿಮುಖ ಕೋನ. ನೋಡಿ, ನಿಮಗೆ ಗೊತ್ತು ಸಮಾನಾಂತರ ಚತುರ್ಭುಜದಲ್ಲಿ ಅಭಿಮುಖ ಕೋನಗಳು ಸಮ. ನೋಡಿ, ಇದು ಎರಡು ಅಭಿಮುಖ ಅಲ್ವಾ? ಇದು ಸಮಾನಾಂತರ ಚತುರ್ಭುಜದ ಚಿತ್ರ. ಅಭಿಮುಖ ಕೋನಗಳು ಏನಾಗಿರುತ್ತೆ? ಪರಸ್ಪರ ಸಮ ಆಗಿರುತ್ತೆ. ಓಕೆ. ಆಗ ಒಂದು 50 ಡಿಗ್ರಿ ಇದ್ರೆ ಅದರ ಅಭಿಮುಖವಾದ ಕೋನವು ಎಷ್ಟಾಗಿರುತ್ತೆ? 50 ಡಿಗ್ರಿ ಇರ್ತದೆ. ಕೊಟ್ಟಿರುವ ಸಮಾನಾಂತರ ಚತುರ್ಭುಜ ABCDಯಲ್ಲಿ ಕರ್ಣಗಳು ಅಂತ ಹೇಳಿದ್ರೆ ಈ ರೀತಿ ಇರ್ತದೆ ಅಂತ ಹೇಳಿದೀನಿ. AC ಮತ್ತು BD, ಅಥವಾ BD ಅಂತ ಬೇಕಾದರೂ DB ಅಂತ ಹೇಳಿದ್ರೆ ತಪ್ಪಿಲ್ಲ. ಅರ್ಥ ಆಯ್ತಲ್ಲ? BD ಒಟ್ಟರಸಿ 2 ಅಕ್ಷರಗಳು ಬರಬೇಕು, B ಮತ್ತು D. ಓಕೆ. ನೆಕ್ಸ್ಟ್, ಚಿತ್ರದಲ್ಲಿ ABCD ಒಂದು ಸಮಾನಾಂತರ ಚತುರ್ಭುಜ. ಇದು ಕೋನ BAC ಇದು 50 ಡಿಗ್ರಿ. ಆದರೆ DCA ನೋಡಿ ಮಕ್ಕಳೇ, ಸಮಾನಾಂತರ ಚತುರ್ಭುಜ ಅಂತ ಬಂದ ತಕ್ಷಣ ನೀವು 7ನೇ ಕ್ಲಾಸ್ನಲ್ಲಿ ಕಲ್ತಿದ್ದೀರಾ. ಈ ರೀತಿ ಇದೆ. ಸಮಾನಾಂತರ ಚತುರ್ಭುಜ ಬರುವಾಗ ನೋಡಿ, ನಾವು ಹೀಗೊಂದು ರೇಖೆ ಬಂದರೆ ಇದನ್ನ ಏನಂತ ಕೋನಗಳು ಅಂತ ಹೇಳ್ತೀವಿ? ಸಮಾನಾಂತರ. ನೋಡಿ, ಇದೆರಡು ಸಮಾನಾಂತರ ಬಾಹುಗಳು ತಾನೆ. ಇದನ್ನ ಎಂತ ಪರ್ಯಾಯ ಕೋನಗಳು ಅಂತ. ಪರ್ಯಾಯ ಕೋನಗಳು ಪರಸ್ಪರ ಸಮ ಅಂತ ಗೊತ್ತಿದೆ ಅಲ್ವಾ? ಇಲ್ಲೂ ಏನಾಗಿದೆ? ಏನಂತ ಹೇಳಿದರೆ ಇದೊಂದು ಸಮಾನಾಂತರ ಚತುರ್ಭುಜ. ಇದು Z ಆಕಾರದಲ್ಲಿ ಬಂತಾನೆ. Z ಆಕಾರದಲ್ಲಿ ಬಂದ ತಕ್ಷಣ ಈ ಕೋನ 50 ಡಿಗ್ರಿ. ಇದು ಎಷ್ಟಾಗಿರ್ತದೆ? 50 ಡಿಗ್ರಿ ಆಗಿರ್ತದೆ. ಅದನ್ನೇ ಬರೆದಿನಿ, DC 50 ಡಿಗ್ರಿ. ಚಿತ್ರದಲ್ಲಿ PQRS ಒಂದು ಸಮಾನಾಂತರ ಚತುರ್ಭುಜ. ಕೋನ P 110 ಡಿಗ್ರಿ ಆದರೆ ಕೋನ Q, ಇದು ಕೋನ PS ಇದೆ 110. ಕೋನ Q ಕಂಡಿದೆ. ನಿಮಗೆ ಗೊತ್ತಿದೆ ಪಾರ್ಶ್ವಕೋನಗಳ ಮೊತ್ತ ಎಷ್ಟಾಗುತ್ತೆ? 180 ಆಗುತ್ತೆ. ಕೋನ P ಮತ್ತು ಕೋನ Q ಅನ್ನು ಸೇರಿಸಿದಾಗ 180 ಡಿಗ್ರಿ. P ಕೊಟ್ಟಿದ್ದಾರೆ 110, Q = 180. Q = 180 ಮೈನಸ್ 110 ಮಾಡಿದಾಗ Q ಬೆಲೆ ಎಷ್ಟು ಬರ್ತದೆ? 70 ಬರ್ತದೆ. ನೆಕ್ಸ್ಟ್, 2 ಅಂಕದ ಪ್ರಶ್ನೆ. ಕೊಟ್ಟಿರುವ ಚಿತ್ರದಲ್ಲಿ ಕೆಳಗಿನವುಗಳನ್ನು ಹೆಸರಿಸಿ. ಅಭಿಮುಖ ಬಾಹುಗಳು. ನೋಡಿ, ಈ ಚಿತ್ರದಲ್ಲಿ ಅಭಿಮುಖ ಬಾಹು ಯಾವುದು? ಅಭಿಮುಖವಾಗಿರೋದು ಅಂದರೆ ಇದು ಮತ್ತೆ ಇದು ಅಭಿಮುಖವಾಗಿರೋದು, ಅಪೋಸಿಟ್ ಆಗಿರೋದು. ಅಭಿಮುಖ ಅಂದರೆ ಅಪೋಸಿಟ್. ಆಗ AB ಮತ್ತು CD ಅಂತ ಬರಿತೀವಿ, ಅಥವಾ DC. ಇನ್ನೊಂದು ಇದು ಮತ್ತು ಇದು ಏನಾಗಿದೆ? ಅಭಿಮುಖವಾಗಿದೆ. ಆಗ ಏನಂತ ಬರೀತೀವಿ? AD ಮತ್ತು BC ಅಂತ ಬರೆದಿ. ಇಲ್ಲಿ ಬರ್ದಿದ್ದೀನಿ ನೋಡಿ, AD ಮತ್ತು BC. ಇಲ್ಲಿ ಅಭಿಮುಖ ಕೋನಗಳು. ಅಭಿಮುಖ ಕೋನ ಅಂತ ಹೇಳಿದ್ರೆ ಆಪೋಸಿಟ್ ಆಗಿರುವಂತಹ ಕೋನಗಳು. ಇದಕ್ಕೆ Aಗೆ ಕೋನ C ಅಭಿಮುಖವಾಗಿದೆ,
ಕೋನ ಡಿಗೆ ಕೋನ ಬಿ ಅಭಿಮುಖವಾಗಿದೆ. ನೆಕ್ಸ್ಟ್ ಪಾರ್ಶ್ವ ಬಾಹುಗಳು. ಪಾರ್ಶ್ವ ಅಂದರೆ ಪಕ್ಕ ಪಕ್ಕ ಇರುವಂತಹ ಬಾಹುಗಳು ನೋಡಿ, ಎ ಬಿಗೆ ಪಕ್ಕದಲ್ಲಿ ಬಿ ಸಿ ಇದೆ. ಓಕೆ, ಅದನ್ನು ಬರ್ತೀನಿ. ನೆಕ್ಸ್ಟ್ ಬಿ ಸಿಗೆ ಪಕ್ಕದಲ್ಲಿ ನೆಕ್ಸ್ಟ್ ಏನಿದೆ, ಸಿ ಡಿ ಇದೆ, ಅದನ್ನು ಬರ್ತೀನಿ. ನೆಕ್ಸ್ಟ್ ಪಾರ್ಶ್ವಕೋನಗಳು. ಪಾರ್ಶ್ವಕೋನ ಅಂತ ಹೇಳಿದ್ರು ಪಕ್ಕ ಪಕ್ಕ ಇರುವ ಕೋನ. ಕೋನ ಎ ಮತ್ತು ಕೋನ ಬಿ ಕೊಟ್ಟಿದ್ದಾರೆ. ಕೋನ ಬಿಗೆ ಕೋನ ಸಿ ಅಂತ ಬರೆದಿದ್ದೀವಿ. ಯಾಕೆಂದರೆ ಪಾರ್ಶ್ವಕೋನಗಳು ಮೊತ್ತ 180 ಡಿಗ್ರಿ, ಅದು ಗೊತ್ತಿರಬೇಕು ನಿಮಗೆ. ಓಕೆ, ನೆಕ್ಸ್ಟ್ ಒಂದು ಚತುರ್ಭುಜದ 3 ಕೋನಗಳು 55 ಡಿಗ್ರಿ, 115 ಡಿಗ್ರಿ, 70 ಡಿಗ್ರಿ ಆದರೆ 4ನೇ ಕೋನ. ನೋಡಿ, ಚತುರ್ಭುಜ ಅಂತ ಹೇಳಿದ್ರೆ 4 ಕೋನಗಳಿರುತ್ತೆ. 4 ಕೋನಗಳ ಮೊತ್ತ ಎಷ್ಟಾಗಿರುತ್ತೆ, 360 ಡಿಗ್ರಿ ಆಗಿರುತ್ತೆ. ಆಗ 55 ಪ್ಲಸ್ 115 ಪ್ಲಸ್ 70 ಮಾಡಿ ಪ್ಲಸ್ ಎಕ್ಸ್ ಅಂತ ತಗೊಳ್ಳೋದು. ಗೊತ್ತಿಲ್ಲದಿರೋದನ್ನು 4ನೇ ಕೋನವನ್ನು ಎಕ್ಸ್ ಅಂತ ತಗೊಳ್ಳೋದು. ಈಕ್ವಲ್ ಟು 360. ಇದನ್ನು ಕೂಡಿಸಿದಾಗ ನಿಮಗೆ 240 ಬರ್ತದೆ. ಇದನ್ನು ಏನು ಮಾಡಬೇಕು, ಈಚೆ ತರಬೇಕಾಗ ಇನ್ನು 360ರಿಂದ 240 ಹೋದರೆ ಎಷ್ಟಾಗುತ್ತೆ, 120 ಡಿಗ್ರಿ ಆಗುತ್ತೆ. ವಜ್ರಾಕೃತಿಯ ಯಾವುದಾದ್ರೂ 2 ಲಕ್ಷಣ, 4 ಬಾಹುಗಳು ಏನಾಗಿರುತ್ತೆ, ಸಮ ಆಗಿರುತ್ತೆ, ನೀವು ನೋಡಿದ್ದೀರಾ. ಮತ್ತೆ ಕರ್ಣಗಳು ಪರಸ್ಪರ ಲಂಬವಾಗಿ ಅರ್ಧಿಸ್ತದೆ. ಇದನ್ನು ಪರ್ಫೆಕ್ಟ್ ಆಗಿ ಕಲ್ತಿರ್ಬೇಕು ಮಕ್ಕಳೇ. ಚಿತ್ರದಲ್ಲಿ ಯಾವ ಚಿತ್ರ ಗೊತ್ತಿರಬೇಕು. ಚಿತ್ರನೂ ನೋಡಿದ್ರೆ ಐಡೆಂಟಿಫೈ ಮಾಡ್ಲಿಕ್ಕೆ ಗೊತ್ತಿರಬೇಕು. ಯಾವುದು ಸಮಾನಾಂತರ ಚತುರ್ಭುಜ, ಯಾವುದು ವಜ್ರಾಕೃತಿಯ ಚಿತ್ರ ಹೆಂಗಿರ್ತದೆ ಅದನ್ನು ಗೊತ್ತಿರಬೇಕು. ಚೌಕದ ಯಾವುದಾದ್ರೂ 2 ಲಕ್ಷಣವನ್ನು ಬರೀಡಿ. ಎಲ್ಲ ಬಾಹುಗಳು ಸಮ ಮತ್ತು ಸಮಾನಾಂತರ. ಅರ್ಥ ಆಯ್ತರ, ಸಮಾನಾಂತರವಾಗಿರ್ತದೆ. ಎಲ್ಲ ಕೋನಗಳು 90 ಡಿಗ್ರಿ ಇರ್ತದೆ. ಕರ್ಣಗಳು ಸಮ ಮತ್ತು ಲಂಬವಾಗಿ ಅರ್ಧಿಸುತ್ತದೆ ಅಂತ. ನೆಕ್ಸ್ಟ್ ಒಂದು ಚತುರ್ಭುಜದ ಒಂದು ಕೋನವು 60 ಡಿಗ್ರಿ ಆದರೆ ಉಳಿದ 3 ಕೋನಗಳನ್ನು ಕಂಡುಹಿಡಿಯಿರಿ ಅಂತ. ನಿಮ್ಗೆ ಫಸ್ಟೇ ಗೊತ್ತು, ಸಮಾನಾಂತರ ಚತುರ್ಭುಜ ಅಂತ ಹೇಳಿದ ತಕ್ಷಣ ನಮ್ಗೆ ಏನಂತ ಗೊತ್ತು ಮಕ್ಕಳೇ, ಅಭಿಮುಖ ಕೋನಗಳು ಪರಸ್ಪರ ಸಮ. ಒಂದನ್ನು ಕೊಟ್ಬಿಟ್ರು 60 ಡಿಗ್ರಿ ಅಂತ. ಆಗ ಇದೆಷ್ಟಾಯ್ತು, 60 ಡಿಗ್ರಿ ಆಯ್ತು. ಯಾಕೆ, ಅಭಿಮುಖ ಕೋನಗಳು 60 ಡಿಗ್ರಿ ಆಯ್ತು. ಈಗ ನಮಗೆ ಇದೆರಡು ಪಾರ್ಶ್ವ ಕೋನಗಳು, ಇದೆರಡನ್ನ ಕೂಡಿಸಿದಾಗ ಎಷ್ಟು ಅಂತ ಗೊತ್ತಿದೆ, 180 ಡಿಗ್ರಿ. ಆಗ 180ರಿಂದ 60ನ್ನು ಕಳೀರಿ, ಆಗ ಎಷ್ಟು ಬಂತು, 120. ಆಗ ಇದು 120 ಬಂದಾಗ ಇದಕ್ಕೆ ಅಪೋಸಿಟ್ ಆಗಿರೋದು ಯಾವುದು, ಅಭಿಮುಖವಾಗಿರೋದು ಇದು. ಆಗ 120 ಡಿಗ್ರಿ. ಹಾಗೆ ಎಲ್ಲವೂ ಕೋನವು ಬರುತ್ತೆ. ಅದನ್ನು ಗಣಿತೀಯವಾಗಿ ಹೀಗೆ ಬರಿತೀರ. ನೆಕ್ಸ್ಟ್ ಒಂದು ಸಮಾನಾಂತರ ಚತುರ್ಭುಜ ಪಾರ್ಶ್ವಕೋನಗಳ ಅನುಪಾತ. ಪಾರ್ಶ್ವಕೋನಗಳು ಅಂತ ಹೇಳಿದ್ರೆ ನಿಮಗೆ ಗೊತ್ತಿತ್ತು, ಸಮಾನಾಂತರ ಚತುರ್ಭುಜ ಅಂತ ಹೇಳಿದ್ರೆ ಈ ರೀತಿ ಇರುತ್ತೆ ಸಮಾನಾಂತರ ಚತುರ್ಭುಜ. ಇದರ ಪಾರ್ಶ್ವಕೋನಗಳು ಅಂತ ಹೇಳಿದ್ರೆ ಇದು ಮತ್ತೆ ಇದು. ಓಕೆ, ಪಾರ್ಶ್ವಕೋನಗಳ ಮೊತ್ತ ಎಷ್ಟು ಅಂತ ಅನುಪಾತ ಕೊಟ್ಟಿದ್ದಾರೆ, ಎಷ್ಟು ಅಂತ, 2:3 ಅಂತ. ನಿಮಗೆ ಗೊತ್ತಿದೆ, ಎರಡನ್ನ ಕೂಡಿಸಿದಾಗ ಎಷ್ಟು ಬರಬೇಕು, 180 ಡಿಗ್ರಿ ಬರಬೇಕು. ಇದನ್ನ ಏನಂತ ತಗೊಳ್ತೀರಾ, 2x ತಗೊಳ್ತೀರಾ. ಇದನ್ನ ಏನಂತ ತಗೊಳ್ತೀರಾ, 3x ತಗೊಳ್ತೀರಾ. ಆಗ 2x ಪ್ಲಸ್ 3x ಅನ್ನು ಸೇರಿಸಿದಾಗ 180 ಬರ್ತದೆ. ಆಗ 2x 3x ಅಂತಂದರೆ 5x = 180. x = 180. ಇದನ್ನು ಕೆಳಗೆ ಬರೆದಾಗ 36 ಡಿಗ್ರಿ. ಆಗ ಮೊದಲ ಕೋನ 2x, 2 × 36 ಮಾಡಿದಾಗ 72. ಎರಡನೇ ಕೋನ 3x, 3 × 36 ಮಾಡಿದಾಗ ಇದೆರಡನ್ನ ಕೂಡಿಸಿದಾಗ 180 ಬರ್ತದೆ. ನೋಡಿ, ನಮಗೆ ಇಲ್ಲಿ ಹೇಳಿದ್ದೀನಿ 180 ಬರ್ತದೆ ಅಂತ ಹೇಳಿದೀವಿ ಅಲ್ವಾ. ಅದು ಏನಂತ ಹೇಳಿದ್ರೆ ಅದೆಂತಹ ಕೋನಗಳು, ಅದು ಪಾರ್ಶ್ವಕೋನಗಳು. ಇದೆರಡು ಗೊತ್ತಾಯಿತು, ಇದು ಮತ್ತೆ ಇದು ಗೊತ್ತಾಯಿತು ಅಂತ ಹೇಳಿದ ತಕ್ಷಣ ಇದಕ್ಕೆ ಅಭಿಮುಖವಾಗಿ ಇದಿದೆ, ಅದನ್ನು 72 ಅಂತ ಬರೀತೀರಿ. ಇದಕ್ಕೆ ಅಭಿಮುಖವಾಗಿ ಬಿ ಇದೆ, ಆಗ ಇದನ್ನು 108 ಡಿಗ್ರಿ ಅಂತ ಬರೀತೀರಿ. ಆಗ ಈ ಕೋನಗಳನ್ನು 72 ಡಿಗ್ರಿ, 108 ಡಿಗ್ರಿ ಮತ್ತು 72 ಡಿಗ್ರಿ, 108 ಡಿಗ್ರಿ ಅಂತ ಹೀಗೆ ಆಲ್ಟರ್ನೇಟ್ ಅಂದರೆ ಈ ರೀತಿ ಒಂದು ಬಿಟ್ಟು ಒಂದು ಹಾಗೆ ಬರೀತೀರ. ನೆಕ್ಸ್ಟ್ KLMN ಒಂದು ಸಮಾನಾಂತರ ಚತುರ್ಭುಜದಲ್ಲಿ ಎಲ್ ಕೋನ ಕೊಟ್ಟಿದ್ದಾರೆ. ಎಲ್ ಎಷ್ಟು ಅಂತ ಕೊಟ್ಟಿದ್ದಾರೆ, ಎಲ್ ಅನ್ನು 120 ಅಂತ ಕೊಟ್ಟಿದ್ದಾರೆ. KMN ಅಂತ ಹೇಳಿದ್ರೆ ಈ ಕೋನವನ್ನು ಕೊಟ್ಟಿದ್ದಾರೆ ಮಕ್ಕಳು. ಎಷ್ಟು ಕೊಟ್ಟಿದ್ದಾರೆ, 40 ಡಿಗ್ರಿ ಅಂತ ಕೊಟ್ಟಿದ್ದಾರೆ. ಎಕ್ಸ್ ಮತ್ತು ವೈ ಬೆಲೆ ಕೇಳಿದ್ದಾರೆ. ನಿಮಗೆ ಸಮಾನಾಂತರ ಚತುರ್ಭುಜದಲ್ಲಿ ಈ ಕೋನ ಕೊಟ್ಟ ತಕ್ಷಣ ಇದೆಷ್ಟಂತ ಕೊಟ್ಟಿದ್ದಾರೆ, 120 ಅಂತ ಕೊಟ್ಟ ತಕ್ಷಣ ಇದೆಷ್ಟಾಗುತ್ತೆ ಮಕ್ಕಳೇ, ಇದು ಸಹ 120 ಡಿಗ್ರಿ ಆಗುತ್ತೆ. ಯಾಕೆಂತೇಳಿ ಅಭಿಮುಖ ಕೋನಗಳು ಪರಸ್ಪರ ಸಮ. ಮತ್ತೆ ಈ ರೀತಿ ಕೊಟ್ಬಿಟ್ಟು ಇಲ್ಲಿ 40 ಡಿಗ್ರಿ ಅಂತ ಕೊಟ್ಟ ತಕ್ಷಣ ಇದೆಷ್ಟಾಗುತ್ತೆ ಮಕ್ಕಳು, ಈ ಕಡೆದು ಇದು ಮತ್ತೆ ಇದು ಝೆಡ್ ಆಕಾರದಲ್ಲಿ ಬರ್ತದೆ. ಝೆಡ್ ಆಕಾರದಲ್ಲಿ ಬಂದ ತಕ್ಷಣ ಅದು ಎಂತಹ ಕೋನ, ಪರ್ಯಾಯ ಕೋನ. ನೋಡಿ, ಇಲ್ಲಿ ಝೆಡ್ ಆಕಾರದಲ್ಲಿ ಹೇಳಿದ್ದೀನಿ, ಝೆಡ್ ಆಕಾರದಲ್ಲಿ ಇಲ್ಲಿ ನೋಡಿ, ನೀವು ಕಲ್ತಿರುವಂಥದ್ದು ಝೆಡ್ ಆಕಾರದಲ್ಲಿ ಬಂತು ಅಂತ ಹೇಳಿದ್ರೆ ಎಂಥ ಕೋನ, ಅದು ಪರ್ಯಾಯ ಕೋನ ಅಲ್ವಾ. ಆಗ ಇಲ್ಲಿ ಝೆಡ್ ಆಕಾರದಲ್ಲಿ ಬಂತು ಅಂತ ಹೇಳಿದ ತಕ್ಷಣ ಇದು 40 ಡಿಗ್ರಿ ಅಂದರೆ ಇದು 40 ಡಿಗ್ರಿ. 40 ಡಿಗ್ರಿ ಹೇಗೆ, ಇದು ವೈ. ಓಕೆ, 40 ಡಿಗ್ರಿ ಬಂತು. ಯಾಕೆ, ಎಂತಹ ಕೋನ, ಪರ್ಯಾಯ ಕೋನ ಅಂತ ಬರಿತೀರ. ಈಗ ಫಸ್ಟ್ ನೀವು ಇದು ಅಭಿಮುಖ ಕೋನಗಳು ಸಮ ಅಂತ ಬರೀತೀರ. ಫಸ್ಟು ಇದು L = N. ಯಾಕೆ ಅಂತಂದರೆ ಈಕ್ವಲ್ ಟು ಎಷ್ಟು ಡಿಗ್ರಿ, 120 ಡಿಗ್ರಿ. ಯಾಕೆ, ಅಭಿಮುಖ ಕೋನಗಳು ಅದನ್ನು ಬರ್ಕೊಳ್ಳಿ, ಅಭಿಮುಖ ಕೋನಗಳು. ಆಮೇಲೆ ಈ ತ್ರಿಭುಜವನ್ನು ತಗೊಂಡು ಇದು 40 ಡಿಗ್ರಿ ಅಂತ ಇಲ್ಲ ಬೇಡ, ಈ ತ್ರಿಭುಜವನ್ನು ತಗೊಂಡು ಎಕ್ಸ್ ಅನ್ನು ಫಸ್ಟ್ ಕಂಡು ಇಟ್ಕೊಳ್ಳೋಣ. ಆಗ KMN, ಇದು KMN 40 ಡಿಗ್ರಿ, MNK ಬರ್ಕೊಂಡಿದ್ದೀನಿ, ಪ್ಲಸ್ NKM. ಏನು NKM ಅಂತ ಹೇಳಿದ್ರೆ ಎಕ್ಸ್ ಅಂತ. ಈಗ ಇದೆರಡು ಕೊಟ್ಟಿದ್ದಾರೆ, 120, 140, 160 ಆಗುತ್ತೆ. ಮೈನಸ್ ಮಾಡಿದಾಗ 20 ಡಿಗ್ರಿ ಬರುತ್ತೆ. ಎಕ್ಸ್ ಎಷ್ಟಾಗುತ್ತೆ, 20 ಡಿಗ್ರಿ ಆಯಿತು. ಮತ್ತು ನಮ್ಗೆ ಇದು ವೈ ಹೇಗೆ ಗೊತ್ತು, ಇದು ಮತ್ತು ಇದು ಎಂತಹ ಕೋನಗಳು,
NMK ಸಮ MKL. ಯಾಕೆ ಅಂತ ಹೇಳಿದ್ರೆ ಇದೆಂತಹ ಕೋನ? ಪರ್ಯಾಯ ಕೋನ. Z ಆಕಾರದಲ್ಲಿ ಬರ್ತದೆ. ಆಗ ಎಂತಹ ಕೋನ ಆಗುತ್ತೆ? ಅದು ಪರ್ಯಾಯ ಕೋನ ಆಗುತ್ತೆ. ಆದ್ದರಿಂದ ಇದು ಕೋನಗಳು ಎಷ್ಟಾಗ್ತದೆ? 40 ಡಿಗ್ರಿ. ಎರಡು ಸಹ 40 ಡಿಗ್ರಿ ಆಗುತ್ತೆ. ಆದ್ದರಿಂದ Y ಬೆಲೆ ಎಷ್ಟು? 40 ಡಿಗ್ರಿ. ನೆಕ್ಸ್ಟ್, SNAP ಒಂದು ಸಮಾನಾಂತರ ಚತುರ್ಭುಜ. PSN ಎಲ್ಲಿದೆ? PSN ಇದು ಕೊಟ್ಟಿದ್ದಾರೆ 70 ಡಿಗ್ರಿ. 70 ಡಿಗ್ರಿ ಇದು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಇದಕ್ಕೆ ಅಪೋಸಿಟ್ ಆಗಿ ಅಭಿಮುಖವಾಗಿ ಯಾವ ಇದ್ದಿರೋದು? A. ಆಗ PAN ಎಷ್ಟಾಯ್ತು? 70 ಡಿಗ್ರಿ ಅಂತ ನೀವು ಕಣ್ಣು ಮುಚ್ಚಿ ಬರಿಬಹುದು. PSN = PAN 70 ಡಿಗ್ರಿ. ಯಾಕೆ? ಅಭಿಮುಖ ಕೋನಗಳು ಅಲ್ವಾ? ಸಮಾನಾಂತರ ಚತುರ್ಭುಜ ಅಭಿಮುಖ ಕೋನಗಳು. ನೆಕ್ಸ್ಟ್ ತ್ರಿಭುಜ PNA ಎಲ್ಲಿದೆ? PNA ಯಲ್ಲಿ ಈ ತ್ರಿಭುಜವನ್ನು ತಗೊಂಡಿದ್ದಾರೆ. PNA ತ್ರಿಭುಜದಲ್ಲಿ ಮಕ್ಕಳೇ ಈ ತ್ರಿಭುಜ. ಯಾಕೆ ಈ ತ್ರಿಭುಜ ತಗೋಬೇಕಂದ್ರೆ ಇದು ಕೊಟ್ಟಿದ್ದಾರೆ ಅವರು ನಮ್ಗೆ. ಈಗ ಇದು ತಾನೇ ಕಂಡುಹಿಡಿದ್ವಿ. ಯಾಕೆ ಅಂತ ಹೇಳಿದ್ರೆ ಇದು 70 ಅಂದ್ರೆ ಇದು 70 ಅಭಿಮುಖ ಕೋನಗಳು. ಇದನ್ನ ಕಂಡುಹಿಡಿಬೇಕು ಅಂತ ಹೇಳಿದಾಗ ಆಗ ನಾವು ಇದನ್ನ ಕಂಡುಹಿಡಿಯಲಿಕ್ಕೆ ಈ ತ್ರಿಭುಜವನ್ನು ತಗೊಳ್ಬೇಕು. ತ್ರಿಭುಜವನ್ನು ಏನಂತ ತಗೊಳ್ತೀವಿ? PNA. ಒಂದು ಕ್ರಮವಾಗಿ ತಗೊಳ್ಳೋಣ ಮಕ್ಕಳೇ. PNA ಅಂತ ತಗೊಳ್ಳೋಣ. NA ಯಲ್ಲಿ ಫಸ್ಟ್ PAN ಸರಿ ಇದು ತಗೊಂಡಿದ್ವಿ. PAN ಇಲ್ಲಿಂದ ಬಂದಿದ್ದೀನಿ. ಇಲ್ಲಿಂದನೇ ಬಂದಿದ್ದೀನಿ. PAN ಆಯ್ತು. ನೆಕ್ಸ್ಟ್ ಇಲ್ಲಿಂದ ANP ಪ್ಲಸ್ NPA ಅದನ್ನೇ ಬರೆದಿದ್ದೀನಿ. ಇಲ್ಲಿ 180 ಡಿಗ್ರಿ ಅಂತ ಬರಿತೀನಿ. ನನಗೆ ಇದೆರಡು ಗೊತ್ತಿದೆ, ಅದನ್ನು ಬರಿತೀನಿ. NPA = 180 ಡಿಗ್ರಿ. ಆಗ NPA ಇದನ್ನು ಕೂಡಿಸಿ ಕಳೆದಾಗ 60 ಡಿಗ್ರಿ ಬರ್ತದೆ. ಮಕ್ಕಳು ಯಾವಾಗಲೂ ಯೋಚನೆ ಮಾಡಬೇಕು, ಪರ್ಯಾಯ ಕೋನ ಅಂತ. ಸಮಾನಾಂತರ ಚತುರ್ಭುಜದಲ್ಲಿ ಪರ್ಯಾಯ ಕೋನಗಳು ಸಮವಾಗಿರುತ್ತೆ. ಯಾಕೆಂದ್ರೆ ಸಮಾನಾಂತರ ರೇಖೆಗಳು ನಾವು ಕಳೆದ ವರ್ಷ ಕಲ್ತಿದ್ದೀವಿ. ಈ ಸಮಾನಾಂತರ ರೇಖೆಗಳು ಬಂದಾಗ, ಎರಡು ಸಮಾನಾಂತರ ರೇಖೆಗಳು ಹೀಗೆ ಬಂದ್ರೆ, ಈ ರೀತಿ ಬಂದಾಗ Z ಆಕಾರದಲ್ಲಿ ಬರುವುದು ಆಯ್ತಾ. ಇದನ್ನ ಏನಂತ ಹೇಳ್ತೀವಿ? ಇದೆರಡು ಪರ್ಯಾಯ ಕೋನಗಳು. ಅದೇ ತರ ಉಲ್ಟಾ ಹೀಗೆ ಬಂದಾಗನು ಇದೆರಡು ಎಂತಹ ಕೋನಗಳು? ಪರ್ಯಾಯ ಕೋನಗಳು. ಪರ್ಯಾಯ ಕೋನಗಳು ಏನಾಗುತ್ತೆ? ಪರಸ್ಪರ ಸಮಾಗಿರ್ತದೆ. ನೋಡಿ ಇಲ್ಲಿ 50 ಅಂತ ಹೇಳಿದಾಗ ನೋಡಿ ಹೀಗೆ ಬಂದು Z ಶೇಪಲ್ಲೇ ಬರುತ್ತೆ ತಾನೆ. ಇದು ಮತ್ತು ಇದು ಎಂತಹ ಕೋನಗಳು? ಪರ್ಯಾಯ ಕೋನಗಳು. ಜಸ್ಟ್ ಉಲ್ಟಾ ಮಾಡಿಬೇಕಾದ್ರೂ ನೋಡಿ. ಓಕೆ, Z ಶೇಪಲ್ಲಿ ಇದೆ ಹೀಗೆ. ಪರ್ಯಾಯ ಕೋನಗಳು ಅಂತ. ನೆಕ್ಸ್ಟ್ ಕೊಟ್ಟಿರುವ ಚಿತ್ರದಲ್ಲಿ ABCD ನೋಡಿ, ಎರಡು ಸಮಾನಾಂತರ ಚತುರ್ಭುಜಗಳಿದೆ. ಒಂದು ದೊಡ್ಡ ಸಮಾನಾಂತರ ಚತುರ್ಭುಜ ಇದೆ ABCD ಅಂತ, ಇನ್ನೊಂದು ಚಿಕ್ಕದು AEFG ಅಂತ ಒಂದು ಸಮಾನಾಂತರ ಚತುರ್ಭುಜ ಇದೆ. ಮೊದಲು ಕೊಟ್ಟಿರೋದು C ಕೋನ ಕೊಟ್ಟಿದ್ದಾರೆ. ಇದೆಷ್ಟು ಕೊಟ್ಟಿದ್ದಾರೆ? ಇದನ್ನ 55 ಡಿಗ್ರಿ ಅಂತ ಕೊಟ್ಟಿದ್ದಾರೆ. ಇದು 55 ಅಂತ ಹೇಳಿದ ತಕ್ಷಣ ಈ ಅಭಿಮುಖ ಕೋನ, ದೊಡ್ಡ ಸಮಾನಾಂತರ ಚತುರ್ಭುಜದಲ್ಲಿ ಅಭಿಮುಖ ಕೋನ ಯಾವುದು? ಎ ಎಷ್ಟಾಗುತ್ತೆ? 55 ಡಿಗ್ರಿ ಆಗುತ್ತೆ. ಕೇಳಿರೋದೇನು? AFC ಎಲ್ಲಿದೆ? ಸರಿ, AEF ಇದನ್ನ ಕೇಳಿದ್ದಾರೆ. ಇದೆಷ್ಟು ಅಂತ ಕೇಳಿದ್ದಾರೆ. ಅರ್ಥ ಆಯ್ತಲ್ವಾ? ಆಗ ನಮ್ಗೆ ಇದೆಷ್ಟು ಅಂತ ಗೊತ್ತು? 55 ಅಂತ ಗೊತ್ತು. ಯಾಕೆ ಅಂತ ಹೇಳಿದ್ರೆ ಅಭಿಮುಖ ಕೋನಗಳು, ಸಮಾನಾಂತರ ಚತುರ್ಭುಜ ಅಭಿಮುಖ ಕೋನಗಳು. ಇದು ಮತ್ತೆ ಇದಕ್ಕೆ ಏನ್ ಸಂಬಂಧ? ಇದೆರಡು ಎಂತಹ ಕೋನಗಳು? ಇದೆರಡು ಪಾರ್ಶ್ವ ಕೋನಗಳು. ಎಂತಹ ಕೋನಗಳು? ಪಕ್ಕ ಪಕ್ಕ ಇರುವಂತಹ ಕೋನಗಳು. ಅದನ್ನ ಏನಂತ ಹೇಳ್ತೀವಿ? ಪಾರ್ಶ್ವ ಕೋನಗಳು. ಇದನ್ನ ಕೂಡಿಸಾಗ ಎಷ್ಟು ಬರ್ತದೆ? 180 ಡಿಗ್ರಿ ಬರ್ತದೆ. ಅದನ್ನೇ ಬರೆದೀನಿ. ಕೋನ A ಪ್ಲಸ್ ಕೋನ A ಇದು ಮಧ್ಯದಲ್ಲಿ ಬರಬೇಕು. AEF ಓಕೆ, ಇದನ್ನ ಮಧ್ಯದಲ್ಲಿ ಬರುವಂಗೆ ಬರ್ಕೋಬೇಕು. = 180 ಡಿಗ್ರಿ. ಇದು 55 ಪ್ಲಸ್ AEF = 180 ಡಿಗ್ರಿ. ಇದನ್ನ 180ರಿಂದ ಈಚೆ ತಂದು 55ರಿಂದ ಮೈನಸ್ ಮಾಡಿದಾಗ ಎಷ್ಟು ಸಿಗ್ತದೆ? 125 ಡಿಗ್ರಿ ಸಿಗ್ತದೆ. ಓಕೆನಾ? ನೆಕ್ಸ್ಟ್ ಈ ಪ್ರಶ್ನೆ. ಇದೊಂದು ದೊಡ್ಡ ಲೆಸನ್ ಆಗಿರೋದ್ರಿಂದ ಮುಂದಿನ ಕ್ಲಾಸ್ನಲ್ಲಿ ಉಳಿದ ಲೆಕ್ಕಗಳನ್ನು ಮಾಡೋಣ ಮಕ್ಕಳೇ. ಥ್ಯಾಂಕ್ ಯು.